ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ವಾಟರ್ ಮೆಲನ್ ಇತ್ತು. ಹಾಗಾಗಿ ಅದನ್ನು ಸ್ಲೈಸ್ ಎಲ್ಲ ಮಾಡಿ ಕಟ್ ಮಾಡಿ ತಿಂದ್ವಿ. ಅದು ಉಳಿದ ವಾಟರ್ ಮೆಲನ್ ತಿಂದೆ, ಅದ್ರ ಬ್ಯಾಕ್ ಸೈಡ್ದಿಂದ ಇರೋ ಸ್ಲೈಸ್ನ ನಮ್ಮಮ್ಮ ಬಿಸಾಕಕ್ಕೆ ಹೋಗ್ತಾಯಿದ್ರು. ಅದನ್ನು ನಾನು ಬಿಸಾಕಬೇಡ, ಅದರಲ್ಲಿ ಏನೋ ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಡ್ಸಿದ್ದೀನಿ. ಇಲ್ಲೇ ನೋಡಿ ಫ್ರೆಂಡ್ಸ್, ಇಡ್ಸಿದ್ದೀನಿ. ಇದು ನಮ್ಮಮ್ಮ ಬಿಸಾಕಕ್ಕೆ ಹೋಗಿದ್ರು, ಡಸ್ಟ್ಬಿನ್ಗೆ ಹಾಕಕ್ಕೆ ಹೋಗಿದ್ರು. ತಡಿ, ಇದರಲ್ಲಿ ಏನೋ ಒಂದು ಮಾಡ್ಬೋದು, ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಡ್ತೀನಿ. ಈಗ ಇದನ್ನು ಕ್ಲೀನ್ ಮಾಡಬೇಕು. ಸಿಪ್ಪೆನ ಕ್ಲೀನ್ ಸಿಪ್ಪೆ ಎಲ್ಲ ತೆಗ್ದಾಗಿದೆ, ಫ್ರಂಟು ಬ್ಯಾಕು. ಈಗ ಇದನ್ನು ಕಟ್ ಮಾಡೋಣ. ಈಗ ಇದು ಕಟ್ ಮಾಡಿರೋದನ್ನ ಒಂದು ಬೌಲಿಗೆ ಹಾಕಿ, ಒಂದು ನೀರು ಹಾಕ್ಬಿಟ್ಟು ಇದನ್ನು ತೊಳಿರಿ. ಮತ್ತೆ ಸೆಕೆಂಡ್ ಟೈಮ್ ನೀರು ಹಾಕಿ, ಫಸ್ಟ್ ಟೈಮ್ ಹಾಕಿ ತೊಳೆದು ಮತ್ತೆ ಸೆಕೆಂಡ್ ಟೈಮ್ ಹಾಕಿ ಒಂದು ಲೋಟ ನೀರು. ಇದು ಸ್ಟವ್ ಆನ್ ಮಾಡಿ ಪಾತ್ರೆಗೆ 2 ಲೋಟ ನೀರು ಹಾಕಿದ್ದೀನಿ. ನೆಕ್ಸ್ಟು ತೊಳೆದಿರೋದನ್ನ ಇದಕ್ಕೆ ಹಾಕಬೇಕು. ಒಂದು 10 ನಿಮಿಷ ಕುದಿಸಿ, ಒಂದು 10 ನಿಮಿಷ ಕುದಿಬೇಕು ಚೆನ್ನಾಗಿ. ಫ್ರೆಂಡ್ಸ್, ಚೆಕ್ ಮಾಡೋಣ ರಬ್ಬರ್ ಟೈಪ್ ಆಗಿದೆಯೋ ಇಲ್ವೋ ಅಂತ. ಇಲ್ಲ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ. ಈಗ ಚೆಕ್ ಮಾಡೋಣ. ಇನ್ನೊಂದು 5 ನಿಮಿಷ ಜಾಸ್ತಿ ಬಿಟ್ಟಿದ್ದೆ. ಹಾಂ, ಬೆಂದಿದೆ. ರಬ್ಬರ್ ಟೈಪ್ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಈಗ ಅದೇ ಪಾತ್ರೆಗೆ 2 ಲೋಟ ನೀರು ಹಾಕೋಣ. ಸ್ಟವ್ ಆನ್ ಮಾಡೋಣ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅವಾಗಲೇ ಬೇಯಿಸ್ಕೊಂಡಿದ್ದೀವಲ್ಲ, ಇದು ಒಂದು 3 ನಿಮಿಷ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಇದಾಗಬೇಕು. ಅಂದರೆ ಅದು ಸಕ್ಕರೆ ನೀರನ್ನೆಲ್ಲ ಹೀರ್ಕೋಬೇಕು. ಫ್ರೆಂಡ್ಸ್, ಆಗಿದೆ. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚಿಟಕಿ ಫುಡ್ ಕಲರ್ ಹಾಕಬೇಕು. ನಾನು RH ಮತ್ತು ಎಲ್ಲ ಬಳಸ್ಕೊತಾ ಇದ್ದೀನಿ, ನೀವು ಯಾವ್ದಾದ್ರು ಬಳಸ್ಕೋಬೋದು. ಫ್ರೆಂಡ್ಸ್, ಫೈನಲಿ ಟೂಟಿ ಫ್ರೂಟಿ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಇದನ್ನ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಇದು ಡ್ರೈ ಆಗೋವರೆಗೂ ಒಣಗಾಕೋಣ. ಫ್ರೆಂಡ್ಸ್, ಫೈನಲಿ ಟೂಟಿ ಫ್ರೂಟಿ ರೆಡಿ ಆಗಿದೆ.
ಡ್ರೈ ಆಗಿಬಿಟ್ಟಿದ್ದೆ, ಡ್ರೈ ಆಗಿದೆ. ಟೇಸ್ಟ್ ನೋಡೋಣ. ಚೆನ್ನಾಗಿ ಬಂದಿದೆ.